ಸೋಚ್ ಹೇಳಿದ ಕೂಡಲೇ ನಮ್ಮ ಹತ್ರ ಕತೆ ಇದೆ. ನನಗೆ ನನ್ನ ಸಮುದಾಯದದೇ ಕರಾಡ ಸಮಾಜದ್ದು ನಮ್ಮ ಬ್ರಾಹ್ಮಣರ ಅಡಿಗೆ ಅದಲ್ಲಿರೋ ಒಂದು ಆ ರುಚಿ ಆ್ಯಂಡ್ ನಾವು ಯಾಕಂದರೆ ಆ ಕಾಸರಗೋಡು ಬೆಲ್ಟಲ್ಲಿ ಇರೋ ಕಾರಣ ಮಂಗಳೂರು ಕೇರಳ ಎರಡೂ ಇನ್ಫ್ಲೂಯೆನ್ಸ್ ಇರೋ ಕಾರಣ ಆ್ಯಂಡ್ ನಾವು ಮೈಗ್ರೇಟ್ ಆಗಿರೋ ಆ ಕಥೆನೂ ಎಲ್ಲ ಒಂದು ಕಡೆ ಐ ಥಿಂಕ್ ಅದು ನನಗೆ ಒಂದು ಕತೆ ರೂಪದಲ್ಲಿ ತರಕ್ಕೆ ಈಸಿ ಆಯಿತು. ಸೊ ಸೋಚ್ ವಾಸ್ ವೆರಿ ಸ್ಟ್ರಾಂಗ್. ಇಲ್ಲ ಒಂದೇ ಡಿಶ್ ಮಾಡೋಕ್ಕಿದ್ದು, ಬಟ್ ನಾನು ಆ ಒಂದು ಡಿಶಲ್ಲಿ ಅರೌಂಡ್ ತುಂಬ ವೆರೈಟೀಸ್ ಕೊಟ್ಟೆ. ಅರೌಂಡ್ 7+7 14 ವೆರೈಟೀಸ್ ಕೊಟ್ಟಿದ್ದೀನಿ ನಾನು. ಸೊ ನೀವು ಹೇಗಾದರೂ ಕೊಡ್ಬೋದು, ಸಿಂಪಲ್ ಡಿಶ್ಶು ಕೊಡ್ಬೋದು, ಒಂದು ಡಿಶ್ಶು ಕೊಡ್ಬೋದು. ಆದರೆ ನಾನು ಒಂದೇ ಪ್ಲೇಟಲ್ಲಿ ಅದು ಆ ಕಾನ್ಸೆಪ್ಟ್ ಇದೆಯಲ್ಲ ಅದು ಅವ್ರಿಗೆ ಇಷ್ಟ ಆಯಿತು. ನಾವು ನಮ್ಮದು ಚೆನ್ನೆ ಮನೆ ಇದೆಯಲ್ಲ ಆಡ್ತೀವಲ್ಲ ಚೆನ್ನೆ ಮನೆ ಅದ್ರಲ್ಲಿ ನಾನು ಪ್ಲೇಟಿಂಗ್ ಮಾಡಿದ್ದು. ಸೊ ನಮ್ಮದು ಪತ್ತಳಿ ಅಂತ ಒಂದು ಇದೆ, ಅದನ್ನು ನಾವು ಸ್ವೀಟು ಇದೆ ಅದರಲ್ಲಿ ಸೇವರಿನೂ ಇದೆ. ಸೊ ಎರಡನ್ನು ಜೋಡಿಸಿ ನಾನು ನೈಟ್ ಚೆನ್ನಾಗಿ ಕಟ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದೆ. ಸೊ ದ ಸೂರತ್ ಅಲ್ಲಿನೂ ಇಟ್ ಕವರ್ಡ್ ವೆಲ್. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್. ಆ್ಯಂಡ್ ಫಸ್ಟ್ ಏನಂದರೆ ಮನುಷ್ಯನಿಗೆ ಹೊಟ್ಟೆ ತುಂಬೋದು ಕಣ್ಣಿಂದ ಅಂತ ಹೇಳ್ತಾರೆ. ಆ ಕಣ್ಣಿಂದ ಅರ್ಧ ಹೊಟ್ಟೆ ತುಂಬಿದ್ರೆ ಮತ್ತೆ ಊಟ ಹೋಗುತ್ತೆ, ಚೆನ್ನಾಗೇ ಆಗುತ್ತೆ ಅಂತ. ಸೊ ಅದು ಸೂರತ್ ಆದ ತಕ್ಷಣ ಸ್ವಾದಿಗೆ ಬರೋದು. ಸೊ ಸ್ವಾದ್ ಅಫ್ಕೋರ್ಸ್ ನನಗೆ ಕಾನ್ಫಿಡೆನ್ಸ್ ಇತ್ತು ನಮ್ಮ ಸಮುದಾಯದ ಅಡಿಗೆ ವಿಲ್ ಡೆಫಿನೆಟ್ಲಿ ಬಿ ಸ್ಟ್ಯಾಂಡ್ ಔಟ್ ಅಂತ. ತುಂಬ ಇಷ್ಟ ಆಯಿತು ಅಲ್ಲಿರೋ ಶೆಫ್ಸ್ಗೆ. ಆ್ಯಂಡ್ ಐ ಥಿಂಕ್ ಅದು ವಾಸ್ ದ ಫಸ್ಟ್ ಹೆಜ್ಜೆ ಟುವರ್ಡ್ಸ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ಆಡಿಷನ್. ಬಾಸ್ ವಾಲಾ, ಬಿ ದ ಬಾಸ್.